ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವ್ಲಾಗ್ ಬಂದುಬಿಟ್ಟು ನಮ್ಮ ಮಂಡ್ಯದಲ್ಲಿ ಕಳ್ಳಳ್ಳಿ ಗ್ರಾಮ ದೇವತೆ ಬಿಸಿಲು ಮಾರಮ್ಮ ತಾಯಿ ಹಬ್ಬ. ಹಾಗಾಗಿ ನಾವು ಮನೆಯಲ್ಲೇ ಎಲ್ಲ ತಂಬಿಟ್ಟು ಮಾಡಿಕೊಂಡು ತಗೊಂಡು ಹೋಗೋಣ ಅಂತ ರೆಡಿ ಮಾಡ್ಕೊಂಡಿದ್ವಿ. ತಂಬಿಟ್ಟನ್ನೆಲ್ಲ ಬೆಳಿಗ್ಗೆನೇ ಕಲಸಿ ನಮ್ಮ ಅತ್ತೆ ರೆಡಿ ಮಾಡಿಕೊಟ್ಟಿದ್ದಾರೆ. ಮತ್ತು ನಾನು ಕೂಡ ಅವ್ರ ಮನೆಗೆ ಬಂದಿದ್ದೆ. ಅಲ್ಲಿಂದಲೇ ತಂಬಿಟ್ಟು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ತಂಬಿಟ್ಟೆಲ್ಲ ನಮ್ಮ ಅತ್ತೆ ರೆಡಿ ಮಾಡಿ ಎಲ್ಲರೂ ನೀಟಾಗಿ ರೆಡಿ ಮಾಡಿಬಿಟ್ಟು ತಟ್ಟೆಯಲ್ಲೆಲ್ಲ ಹಾಕಿ ಇಟ್ಟಿದ್ರು. ನಾವು ಜಸ್ಟ್ ಬಂದು ಎತ್ಕೊಂಡು ಹೋಗೋದೆ. ನಾನು ನಮ್ಮ ಮನೆಗೆ ಹೋಗಿ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಇವ್ರ ಮನೆಗೆ ಬಂದೆ. ಅಷ್ಟರಲ್ಲಿ ತಂಬಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ರು ನಮ್ಮ ಅತ್ತೆಯವರು. ಆಮೇಲೆ ನನ್ನ ವಾರ್ಗಿತ್ತಿ ಮತ್ತು ನಾನು ಇಬ್ಬರೂ ಕೂಡ ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹಂಗಾಗಿ ಇಬ್ಬರೂ ಕೂಡ ಎತ್ಕೊಂಡು ಹೋಗ್ತಾಯಿದ್ದೀವಿ. ದೇವ್ರ ಮನೆಯಲ್ಲಿ ಫಸ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ತಂಬಿಟ್ಟು ಆರತಿ ಎತ್ಕೊಂಡು ಹೋಗೋಣ ಅಂತೇಳಿ ಅವಳು ಪೂಜೆ ಎಲ್ಲ ಮಾಡ್ತಾಯಿದ್ಲು. ಆಮೇಲೆ ಅದಕ್ಕೆ ಆರತಿ ತೊಗೊಂಡೋಗ್ಬೇಕು. ಅವಳು ದೀಪ ಇಟ್ಕೊಂಡಿದ್ದು, ನಾವು ದೀಪ ಇಟ್ಕೊಂಡಿರಲಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಆರತಿ ತೊಗೊಂಡೋಗಿ ಇದು ಮಾಡ್ತಾರೆ. ಹಂಗಾಗಿ ಅವಳು ಪೂಜೆ ಮಾಡ್ತಾಯಿದ್ಲು. ಅವಳ ಪೂಜೆ ಬೇಗ ಮುಗಿಸ್ಲಿ, ಆಮೇಲೆ ನಾವು ಇದು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಎತ್ಕೊಂಡು ಹೋಗ್ತಾಯಿದ್ದೀವಿ ಹೊರಗಡೆ. ದೇವ್ರ ಮನೆಯಿಂದ ತಂಬಿಟ್ಟು ಎತ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ಮನೆಯಲ್ಲಿ ಬಿಸಿಲು ಮಾರಮ್ಮನ ದೇವ್ರು ಅಂತ ತುಂಬಾ ಪವರ್ಫುಲ್ ಗೈಸ್. ತುಂಬ ಅಂದರೆ ಅದು ದೇವ್ರುಗಳು ಏನು ಗೊತ್ತಾ, ಆ ಊರಲ್ಲಿರೋರಿಗಿಂತ ಬೇರೆ ಊರಿಂದ ಬಂದಿರೋರಿಗೆ ಸ್ವಲ್ಪ ಎಕ್ಸ್ಟ್ರಾ ಪವರ್ ಜಾಸ್ತಿ ಸಿಗುತ್ತೆ. ಅಂಥವ್ರಿಗೆ ಬೇಗ ಒಳ್ಳೇದು ಮಾಡ್ತಾಳೆ ತಾಯಿ. ನಾವು ಇವಾಗ ನೆಕ್ಸ್ಟು ಹೊರಡ್ತಾ ಇದ್ದೀವಿ. ನಾವು ಆರತಿನ ಎತ್ಕೊಂಡು ಹೊರಡ್ತಾ ಇದ್ದೀವಿ. ಅಲ್ಲಿ ಕಾರಲ್ಲಿ ಹೋದ್ವಿ. ತುಂಬ ಬಿಸಿಲಲ್ವಾ ಗೈಸ್, ಬಿಸಿಲಲ್ಲೇ ಈ ಹಬ್ಬಗಳು, ಮಾರಮ್ಮನ ಹಬ್ಬಗಳೆಲ್ಲ ಬರೋದು. ಹಂಗಾಗಿ ನಾವು ತೊಗೊಂಡು ಹೋಗ್ತಾಯಿದ್ದೀವಿ ಆರತಿನ. ಅಲ್ಲಿ ಹೋದರೆ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಬೇಗ ಜನ ಬಿಸಿಲಿರೋ ಕಾರಣದಿಂದ ಬೇಗ ಎಲ್ಲ ಮುಗಿಸ್ಕೊಂಡು ಹೋಗಿದ್ರು. ನಾವು ಹೊರಟ್ವಿ. ಇಲ್ಲಿಗೆ ಕೋಳಿನ ಇದು ಮಾಡ್ತೀವಿ. ಕೋಳಿ ಎಲ್ಲ ಅರ್ಸ್ಕೊಂಡಿರೋರು, ಕೋಳಿ ಮರಿ ಅವ್ರವ್ರು ಅರ್ಸ್ಕೊಂಡಿರೋರು ಏನು ಬೇಕಾದ್ರೂ ಅದನ್ನು ಕೊಯ್ತಾರೆ. ನಮ್ಮ ಕಡೆ ಎರಡೆರಡು ಹಬ್ಬ ಬರುತ್ತೆ. ಬಿಸಿಲು ಮಾರಮ್ಮನ ಹಬ್ಬ ಒಂದು, ಇನ್ನೊಂದು ಬಂದಮ್ಮ ತಾಯಿ ಹಬ್ಬ ಒಂದು, ಎರಡು ಬರುತ್ತೆ. ಅದೆರಡಕ್ಕೂ ನಾವು ನಾನ್ ವೆಜ್ ಊಟನೇ ಮಾಡೋದು, ಕೋಳಿನೇ ಕುಯ್ಸೋದು. ಅದು ಅವಾಗಿಂದ ನಡೆಸ್ಕೊಂಡು ಬಂದಿರೋ ಪದ್ಧತಿಗಳು, ಈ ಥರ ಕೋಳಿ ಎಲ್ಲ ಕಟ್ ಮಾಡೋದು. ಹಂಗಾಗಿ ನಾವು ಮನೆಯವರು ಎಲ್ಲರೂ ಒಂದೊಂದು ಕೋಳಿ ಕಟ್ ಮಾಡಿಸಿದ್ವಿ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ವಿ. ಇನ್ನು ನನ್ನ ತಮ್ಮನು ಮತ್ತು ನಮ್ಮ ಮೈದ ಇಬ್ಬರು ಕೂಡ ಕೋಳಿ ಕಟ್ ಮಾಡಿಸ್ಕೊಂಡು ಬರೋಕ್ಕೆ ಅಂತ ಹೋಗಿದ್ರು. ಇಲ್ಲೇ ಕಟ್ ಮಾಡಿದ್ರು. ಆಮೇಲೆ ಕ್ಲೀನ್ ಮಾಡಿಸ್ಕೊಂಬರೋಕ್ಕೆ ಅಂತ ಹೋಗಿದ್ರು. ನಾವು ಅಷ್ಟೊತ್ತಿಗೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ವಿ. ನೋಡಿ ಇವಾಗ ಕೋಳಿಗೆ ನೀರು ಹಾಕ್ತಾರೆ. ಅದನ್ನು ಚೆನ್ನಾಗಿ ಒದ್ರಾದ್ಮೇಲೆ ಅದನ್ನು ಕಟ್ ಮಾಡೋದು. ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಕೆಲವೆಲ್ಲ ಎಲ್ಲ ಕಡೆ ಊರುಗಳಲ್ಲೂ ನಾನ್ ವೆಜ್ ಊಟನೇ ಮಾಡೋದು, ಕೋಳಿನೇ ಕುಯ್ಯೋದು. ಒಬ್ಬರು ಕೋಳಿ ಇಲ್ಲಾಂದರೆ ಒಬ್ಬರು ಮರಿ ಈ ಥರ ಆರಿಸ್ಕೊಂಡಿರ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ನಾವು ತಿಂಡಿ ತಿಂದಿರಲಿಲ್ಲ. ತಿಂಡಿ ಎಲ್ಲ ತಿನ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ತಿಂಡಿ ತಿಂದ್ವಿ. ಆಲ್ರೆಡಿ ನಾವು ತಿಂಡಿ ತಿಂದು ಮುಗಿಸಿ ನಾವು ಅಡುಗೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಅರ್ಧ ಅಡುಗೆ ಮುಗಿಸ್ಕೊಂಡಿದ್ದೀವಿ. ಬಿಸಿಲಿತ್ತು ಅಂತ ನನ್ನ ತಮ್ಮ ಕಲ್ಲಂಗಡಿ ತೊಗೊಂಡು ಬಂದು ಎಲ್ಲರಿಗೂ ಕಟ್ ಮಾಡಿ ಕೊಡ್ತಾಯಿದ್ದ. ಎಲ್ಲ ಕುತ್ಕೊಂಡು ತಿಂತಾಯಿದ್ವಿ. ಊಟ ಬಂದುಬಿಟ್ಟು ನಾವು ಕೋಳಿ ಒಂದು 4-5 ಕೋಳಿ ಗಂಟ ಕೊಯ್ಸಿದ್ವಲ್ಲ. ಎಲ್ಲ ಕೋಳಿನೂ ಇಲ್ಲೇ ತೊಗೊಂಡು ಬಂದು ಎಲ್ಲ ಹಾಕ್ಬಿಟ್ಟು ಇಲ್ಲೇ ಅಡುಗೆ ಮಾಡೋಣ ಅಂಥೇಳಿ ನಮ್ಮ ಅಮ್ಮ, ನಮ್ಮ ಆಂಟಿ ಅವರೆಲ್ಲನೂ ಕೂಡ ಇಲ್ಲೇ ತೊಗೊಂಡು ಬಂದಿದ್ರು. ಅದನ್ನೆಲ್ಲ ಕುಯ್ದು ಎಲ್ಲ ರೆಡಿ ಮಾಡಿಸ್ಕೊಂಡು ಅಡುಗೆ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಆಗಲೇ ಅಡುಗೆ ಬಂದುಬಿಟ್ಟು ಒಂದು ಪಲಾವ್ ಮಾಡಿದ್ವಿ, ಚಿಕನ್ ಪಲಾವು ಬೇಯ್ತಾಯಿದೆ. ಚಿಕನ್ ಸಾಂಬಾರು ಮತ್ತು ಇದು ನೋಡಿ ಪಲಾವು ಬೇಯ್ತಾ ಇದೆ. ಫಸ್ಟು ಚಿಕನ್ ಸಾರು ಮಾಡಿ ಊಟಕ್ಕೆ ಹಾಕ್ಕೊಟ್ಬಿಟ್ವಿ, ಯಾಕಂದರೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಹಾಗಾಗಿ ಅವ್ರದ್ದು ಚಿಕನ್ ಸಾಂಬಾರಾಗಿತ್ತು. ಮತ್ತು ಅಲ್ಲಿ ಇನ್ನೊಬ್ರು ಚಿಕನ್ ಫ್ರೈ ಮಾಡಿಸಿದ್ಲು ನನ್ನ ಹೊರಗಿತ್ತಿ. ಅಲ್ಲಿ ಚಿಕನ್ ಫ್ರೈ, ಇಲ್ಲಿ ಪಲಾವು ಎಲ್ಲ. ಆಮೇಲೆ ನೆಕ್ಸ್ಟು ಮಟನ್ನು ನಮ್ಮ ಅತ್ತೆ ಮತ್ತು ನಮ್ಮ ದೊಡ್ಡಮ್ಮ ಚಿಕನ್ ತಿನ್ನಲ್ಲ. ಅವ್ರಿಗೋಸ್ಕರ ಮಟನ್ ಮಾಡಿದರು. ಮಟನಲ್ಲಿ ಕೈಮಾ ಮಾಡಿದರು. ಅವ್ರ ಕೈಮಾ ಕೂಡ ನಮ್ಮ ದೊಡ್ಡಮ್ಮ ಬಂದು ಕೈಮಾ ಮಾಡ್ತಾರೆ. ಆ್ಯಂಡ್ ನನ್ನ ಮಗ ತುಂಬ ತೀಟ್ಲೆ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಕುದಿಸ್ಕೊಂಡು ಆಟ ಆಡಿಸ್ತಾಯಿದ್ದು. ಯಾಕೆಂದರೆ ಅಲ್ಲೇ ಗ್ಯಾಸ್ ಸ್ಟವ್ ಇರೋದ್ರಿಂದ ಅವ್ನು ಆ ಕಡೆ ಹೋಗೋಕ್ಕೆ ನಾವು ಬಿಟ್ಕೊಂಡಿಲ್ಲ, ಈ ಕಡೆನೇ ಆಟ ಆಡ್ತಾಯಿದ್ದ. ಆಮೇಲೆ ನನ್ನ ತಮ್ಮ ಕಲ್ಲಂಗಡಿ ಎಲ್ಲ ಕೊಟ್ಟ, ಅದೆಲ್ಲ ತಿಂದುಬಿಟ್ಟು ನೆಕ್ಸ್ಟು ನಮ್ಮ ದೊಡ್ಡಮ್ಮ ಬಂದು ಕೈಮಾಗೆ ರೆಡಿ ಮಾಡ್ತಾಯಿದ್ರು. ಆ ಕೈಮಾ ನಮ್ಮ ದೊಡ್ಡಮ್ಮ ಮಾಡ್ತಿದ್ರು. ಇವ್ನು ನನ್ನ ಮೈದ ಬಂದ್ಬಿಟ್ಟು ಕಬಾಬ್ ಮಾಡೋಣ, ಗ್ರೀನ್ ಕಲರ್ ಕಬಾಬು ಅಂತ ಹೇಳ್ಬಿಟ್ಟು ಅವನೊಂಥರ ರೆಡಿ ಮಾಡ್ತಿದ್ದ ಪಾಲಕಲ್ಲಿ. ನಾನು ಬಂದುಬಿಟ್ಟು ನಾರ್ಮಲ್ ರೆಡ್ ಕಲರ್ ಕಬಾಬ್ ಮಾಡಿದೆ ನಾನು, ಅವನು ಗ್ರೀನ್ ಕಲರ್ ಕಬಾಬ್ ಮಾಡ್ದೆ. ಗ್ರೀನ್ ಕಲರ್ ಕಬಾಬ್ಗಿಂತ ರೆಡ್ ಕಲರ್ ಕಬಾಬೇ ತುಂಬ ಟೇಸ್ಟ್ಫುಲ್ಲಾಗಿತ್ತು. ಇದನ್ನು ಮಧ್ಯಾಹ್ನ ಹಾಕಿದ್ವಿ, ಇದನ್ನು ಬಂದುಬಿಟ್ಟು ನೈಟ್ ಹಾಕಿದ್ವಿ. ಗ್ರೀನ್ ಕಲರ್ ಏನಷ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಏನೇ ಅದು ನಾವು ಸ್ವಲ್ಪ ಮಾಡಿದ್ರೆ ಐಟಮ್ ಚೆನ್ನಾಗಿರುತ್ತೆ, ಜಾಸ್ತಿ ಮಾಡಿದ್ರೆ ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ. ಅದಾದಮೇಲೆ ನಾನು ಟೇಸ್ಟ್ ನೋಡ್ತಿದ್ದೆ. ಕೈಮಾ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ದೊಡ್ಡಮ್ಮ ತುಂಬ ಚೆನ್ನಾಗಿ ಕೈಮಾ ಮಾಡ್ತಾರೆ, ಹಸಿ ಮಸಾಲೆ ಗೊಜ್ಜು. ಇದನ್ನೊಂದು ಸಲ ನಾನು ವೀಡಿಯೋ ಮಾಡಿ ನಿಮ್ಗೆ ಖಂಡಿತ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ನೀವೇ ನಾನು ಕಮೆಂಟ್ ಮಾಡ್ತೀರಾ, ತುಂಬ ಚೆನ್ನಾಗಿರುತ್ತೆ ಅಂತ. ಎಲ್ಲ ಆದಮೇಲೆ ನಾವು ಲೇಡೀಸ್ ಎಲ್ಲ ಕೂತ್ಕೊಂಡು ಎಲ್ಲರದ್ದು ಊಟ ಆಯಿತು. ನಾವು ಕೂತ್ಕೊಂಡು ಊಟ ಮಾಡ್ಕೊತಾ ಇದ್ವಿ.
ಆಗಲೇ ಸಂಜೆ ಆಗ್ಬಿಟ್ಟಿತ್ತು. ಇನ್ನೇನು ಊಟ ಮಾಡಿ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಊಟ ಎಲ್ಲ ನಾವು ತಿಂತ ಕೂತಿದ್ವಿ. ಸೊ ಊಟ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಮಾಡಿದೆ ಅಂತ ಅಲ್ಲ, ಸೊ ನಾನು ಇವ್ರನ್ನ ಕೇಳ್ತಾ ಇದ್ದೀನಿ ಊಟ ಹೇಗಿತ್ತು ಅಂತ. ಊಟ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ಸೊ ಯಾರ ನಾನು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲ